ನನ್ನ ಪ್ರೀತಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ತುಲಾರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಏನೇನು ಫಲವನ್ನು ಸಿಗ್ತದೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ಜೊತೆಗೆ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕಂತೆ ಫಲವನ್ನು ಸಿಗುತ್ತೆ ಅನ್ನುವಂಥದ್ದು. ಹಾಗೆ ಸಿಹಿ ತಿಂಡಿಗಳನ್ನು ಮಾಡುವಂತವರು ಕೂಡ ಆರ್ಥಿಕ ಲಾಭವನ್ನು ಗಳಿಸ್ತೀರಾ ಅನ್ನುವಂಥದ್ದು. ಇನ್ನ ಕೈಗಾರಿಕಾ ಉದ್ಯಮದಲ್ಲೂ ಕೂಡ ವಿಶೇಷ ಧನಲಾಭ ಆಗುತ್ತೆ ಅನ್ನುವಂಥದ್ದು. ಹಾಗೆ ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತರೊಂದಿಗೆ ಔತಣಕೂಟ ಇರುತ್ತೆ, ಜೊತೆಗೆ ಕೆಲಸ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ವಿಘ್ನವನ್ನ ತಾವು ಕಾಣ್ತೀರಾ ಅಂತ. ಇನ್ನ ವೈದ್ಯರಿಗೆ ಉತ್ತಮ ಆದಾಯ ಆಗುತ್ತೆ, ಅವರಿಗೂ ಕೂಡ ಸ್ವಲ್ಪ ಚಿಂತೆಗೆ ಒಳಗಾಗ್ತಾರೆ ಅನ್ನುವಂಥದ್ದು. ಇನ್ನ ಹೋಟೆಲ್ ವ್ಯವಹಾರವನ್ನು ಮಾಡುವಂತವರಿಗೆ, ಅದರಲ್ಲಿ ಹಣವನ್ನು ಹೂಡುವಂತವರಿಗೆ ಬಹಳ ಎಚ್ಚರಿಕೆಯಿಂದ ಹಣವನ್ನು ಹೂಡಿ ಅನ್ನುವಂಥದ್ದು. ಹಾಗೆ ಧನುಸ್ಸು ರಾಶಿಯವರಿಗೆ ದವಸ ಧಾನ್ಯಗಳಿಂದ ವ್ಯಾಪಾರದಲ್ಲಿ ಲಾಭವನ್ನು ಗಳಿಸ್ತೀರಾ. ಹಾಗೆ ಆಪ್ತರೊಡನೆ ಕಲಹ ಆಗ್ತದೆ, ಸ್ವಲ್ಪ ಆಪ್ತರೊಡನೆ ಬಹಳ ಎಚ್ಚರಿಕೆಯಿಂದ ಮಾತಾಡಿ. ಹಾಗೆ ಮಗಳ ವಿವಾಹದಲ್ಲಿ ಸ್ವಲ್ಪ ವಿಳಂಬ ಆಗುತ್ತೆ, ಅದಕ್ಕೆ ಚಿಂತೆ ಪಡಬೇಕಾಗಿಲ್ಲ. ಜನವರಿ 15ರ ನಂತರ ನಿಮ್ಮ ಮಗಳ ಅಥವಾ ನಿಮ್ಮ ಮಗನ ಮದುವೆ ಸೆಟ್ ಆಗುತ್ತೆ ಅನ್ನುವಂಥದ್ದು. ಹಾಗೆ ಬ್ಯಾಂಕಿನ ಉದ್ಯೋಗದಲ್ಲೂ ಕೂಡ ಮೇಲಾಧಿಕಾರಿಗಳಿಂದ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತೀರಾ. ಆ ಮೇಲಾಧಿಕಾರಿಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಹಾಗೆ ತಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಮಾಡಿ, ಅವಾಗ ಮೇಲಾಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನ ದೂರುವುದಿಲ್ಲ ಅನ್ನುವಂಥದ್ದು. ಹಾಗೆ ಸ್ತ್ರೀಯರಿಗೂ ಕೂಡ ಧನಲಾಭ ಆಗುತ್ತೆ ಅನ್ನುವಂಥದ್ದು ಈ ಧನುಸ್ಸು ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ. ಹಾಗೆ ಮಕರ ರಾಶಿಯವರಿಗೂ ಕೂಡ ಶುಭ ಕಾರ್ಯ ನಡೆಯುತ್ತೆ, ಜೊತೆಗೆ ದುಷ್ಟರಿಂದ ದೂರ ಇರುವುದು ಬಹಳ ಉತ್ತಮ. ಯಾಕೆಂದ್ರೆ ಸಂಗಾತಿಯೊಡನೆ ವಿದೇಶ ಪ್ರಯಾಣ ಆಗುವಂಥದ್ದಾಗ್ತದೆ, ಭೂಮಿಯಿಂದ ಲಾಭ ಆಗ್ತದೆ. ಆ ಭೂಮಿಯಿಂದ ಲಾಭ ಆದಾಗ ನಿಮ್ಮ ಸಂಘ ಜೊತೆಗೆ ಇರುವಂತವರು ಕೂಡ ನಿಮ್ಮ ಮೇಲೆ ದೃಷ್ಟಿಯನ್ನು ಇಡ್ತಾರೆ ಅಥವಾ ನಿಮ್ಮ ಮೇಲೆ ಕಣ್ಣನ್ನು ಇಡ್ತಾರೆ ಅನ್ನುವಂಥದ್ದು. ಬಹಳ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಿಕೊಳ್ಬೇಕು. ಹಾಗೆ ಕುಂಭರಾಶಿಯವರು ಇತರರ ಮಾತಿಗೆ ಮರಳಾಗದೆ, ಜೊತೆಗೆ ತಾವೇನ್ ಅನ್ಕೊಂಡಿರ್ತಾರ ಆ ಕೆಲಸದ ಕಡೆಗೆ ಮಾತ್ರ ಗಮನವನ್ನು ಕೊಡಿ. ಈ ಕುಂಭರಾಶಿಯಲ್ಲಿ ಶನಿ ಸ್ಥಿತನಾಗಿರುವುದರಿಂದ ಬಹಳ ನಿಧಾನಗತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳು ಸಾಕ್ತವೆ ಅನ್ನುವಂಥದ್ದು. ಇನ್ನ ಹೊಸ ಜವಾಬ್ದಾರಿ ಕಾರ್ಯಗಳಲ್ಲಿ ಕೂಡ ಜಯವನ್ನ ಉಂಟಾಗ್ತದೆ. ಬಹಳ ಯಾರಿಗೂ ಹೇಳದ ರೀತಿಯಾಗಿ ನೀವು ಸ್ವಂತ ಉದ್ಯೋಗವನ್ನ ತಯಾರಿಸಿ ಖಂಡಿತವಾಗಲೂ ಕೂಡ ನಿಮ್ಮ ಉದ್ಯೋಗದಲ್ಲಿ ನೀವು ಲಾಭವನ್ನು ಗಳಿಸ್ತೀರಾ ಅನ್ನುವಂಥದ್ದು. ಹಾಗೆ ಮೀನರಾಶಿಯವರು ಕೂಡ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಬೇಕು. ಹಾಗೆ ಕ್ರೀಡಾಪಟುಗಳಿಗೆ ಜಯವನ್ನ ಸಿಗಲಿದೆ. ಹಾಗೆ ಉದ್ಯೋಗದಲ್ಲಿ ಸಹ ಉದ್ಯೋಗಿಗಳಿಂದ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತೀರಾ, ಆ ಕಡೆ ಗಮನವನ್ನು ಕೊಡಿ. ದಯಮಾಡಿ ಸಹ ಉದ್ಯೋಗಿಗಳ ಜೊತೆಗೆ ಬಹಳ ಎಚ್ಚರದಿಂದ ಇರಿ ಅನ್ನುವಂಥದ್ದು. ಇನ್ನ ಆರ್ಥಿಕವಾಗಿ ಏರಿಳಿತ ಆಗುತ್ತೆ, ಆರ್ಥಿಕದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಈ ಮೀನರಾಶಿಯವರು ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು.